ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವ್ಲಾಗಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿವತ್ತು ಬ್ರೈಡಲ್ ಮೇಕಪ್ ಇತ್ತು ಪಾಂಡವಪುರದಲ್ಲಿ, ಸೊ ಹೋಗ್ತಾ ಇದ್ದೀನಿ. ನನ್ನ ತಮ್ಮನ ಕೈಲಿ ಕುಣಿಗಲಿಗೆ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಯಡಿಯೂರಿಗೆ ಹೋದೆ. ಸಂಪ್ರೀತ ಡೈರೆಕ್ಟಾಗಿ ಯಡಿಯೂರಿಗೆ ಬಂದಿದ್ಲು. ಅಲ್ಲಿ ಅವಳು 5 ಸ್ಟಾರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ಪಾರ್ಸಲ್ ತೊಗೊಂಬಂದಿದ್ಲು. ಅದನ್ನು ಇಬ್ಬರೂ ಕೂಡ ಬಸ್ಸಲ್ಲೇ ಊಟ ಟೈಮ್ ಕೂಡ ಆಗಿತ್ತು, ಊಟನೂ ಕೂಡ ಸರಿಯಾಗಿ ತಿಂದಿರಲಿಲ್ಲ. ಸೊ ಹಾಗಾಗಿ ಅದನ್ನೇ ತಿಂದ್ಕೊಂಡು ಯಡಿಯೂರಿಂದ ನಾವು ಬೆಳ್ಳೂರು ಕ್ರಾಸಿಗೆ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಅಲ್ಲಿಗೆ ಹೋಗಿ ಇಳ್ಕೊಂಡು ಅಲ್ಲಿಂದ ಬೆಳ್ಳೂರು ಕ್ರಾಸಿಂದ ಡೈರೆಕ್ಟು ನಾವು ಮೈಸೂರು ಗಾಡಿ ಪಾಂಡವಪುರಕ್ಕೆ ಹೋಗೋ ಗಾಡಿನ ಹತ್ಕೊಂಡು ಅಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ನಾಗಮಂಗಲದಲ್ಲಿ ಸೆಟ್ನ ಇಸ್ಕೋಬೇಕಾಗಿತ್ತು. ಮೇಘ ಮತ್ತು ಡ್ಯಾಡಿ ಇಬ್ಬರೂ ಕೂಡ ಬಸ್ ಸ್ಟ್ಯಾಂಡಿಗೆ ತೊಗೊಂಬಂದಿದ್ರು. ಅಂಕಲ್ ಎಲ್ಲ ಕಡೆನೂ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಗ್ತಾ ಇದ್ವಿ. ನನ್ನ ತಮ್ಮ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬಂದು ಹೋಮ್ವರ್ಕ್ ಮಾಡಿಸ್ತಾ ಇದ್ದ, ಅದನ್ನ ವಿಡಿಯೋ ಮಾಡಿ ಕಳಿಸಿದ್ದೆ. ಈ ಥರ ಎಲ್ಲ ಮಾಡ್ತಿದ್ದಾನೆ ಅಂತ ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿಕೊಂಡೆ. ಎಲ್ಲ ಮಾಡಬಾರ್ದು, ಬರೀ ಪೆನ್ಸಿಲಲ್ಲಿ ಬರೀ ಇದು ಅದು ಹೋಗಲ್ಲ, ಅದು ಕ್ರಯಾನ್ಸ್, ಅದು ಇದು ಹೋಯ್ತದೆ ಪೆನ್ಸಿಲ್, ಇದು ಕ್ರಯಾನ್ಸ್ ಹೋಗಲ್ಲ. ಅದರ್ಸು ಅದು ಹೋಯ್ತಲ್ಲ, ಹೋಯ್ತಲ್ವಾ? ಇದಕ್ಕಲ್ಲಿ ಕೊಡಲಿ ಬರೀ ಇದೆರಡು ರೂಮಲ್ಲಿ ಬರೀ ಪೆನ್ಸಿಲ್ ಇದೆ. ಚಿಕ್ಕ ಮಕ್ಕಳು ಚಿಕ್ಕ ಪೆನ್ಸಿಲ್ ದೊಡ್ಡದಲ್ಲ, ಬರೀ ಇದ್ರ ಮೇಲೆ ಲೈನ್ ಹಾಕಿ. ಈಗ ಆಯ್ತು, ಇದ್ರ ದೊಡ್ಡದಾದ್ಮೇಲೆ ಅದು ದೊಡ್ಡ ಪೆನ್ಸಿಲ್ ಕೊಡ್ತೀನಿ. ಇದ್ರ ಮೇಲೆ ಇದೈತಲ್ಲ, ಇದು ಈ ಚುಕ್ಕಿ ಮೇಲೆ ಹಾಕು ಲೈನ್ ಹಾಕು. ಯಪ್ಪ, ನಿಜವಾಗ್ಲೂ ಈ ಮಕ್ಕಳಿಗೆ ಹೋಮ್ವರ್ಕ್ ಬರ್ಸೋಷ್ಟರಲ್ಲಿ ಸಾಕು ಬೇಕಾದಂಗೆ ಹೋಗ್ಬಿಡುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲಂತೂ ತುಂಬಾ ಕಷ್ಟ ಆಯಿತು ಅವನು ಹೋಮ್ವರ್ಕ್ ಬರ್ಸೋದಕ್ಕೆ. ಆ್ಯಂಡ್ ಇವಾಗ ಓಕೆ ಪರವಾಗಿಲ್ಲ. ಆ್ಯಂಡ್ ಅಲ್ಲಿಂದ ಪಾಂಡವಪುರದಿಂದ ಆಟೋದಲ್ಲಿ ಲೊಕೇಶನ್ಗೆ ಬಂದು ರೀಚ್ ಆದ್ವಿ. ಆಮೇಲೆ ರೂಮ್ ಕೊಟ್ಟರು. ನಾವು ಬಂದು ಆಲ್ರೆಡಿ 1-2 ಅವರ್ಸ್ ಮೇಲೆ ಆಗಿತ್ತು, ಅಷ್ಟು ವೆಯ್ಟ್ ಮಾಡಿದ್ವಿ. ಆ್ಯಂಡ್ ಮನೆ ಪಕ್ಕದಲ್ಲೇ ಅಂತ ಇದ್ದಿದ್ದು, ಸೊ ಅವರು ಸ್ವಲ್ಪ ಅದು ಇದು ಶಾಸ್ತ್ರ ಅಂದ್ಕೊಂಡು ಬ್ರೈಡ್ ಇನ್ನೂ ಬಂದಿರಲಿಲ್ಲ. ಆಮೇಲೆ 6:20 ನನಗೆ ಬ್ರೈಡ್ ಬಂದರು. ಆಮೇಲೆ ಅವರಿಗೆ ಸ್ಯಾರಿ ವೇರ್ ಮಾಡಿಸಿ ಹಂಗೇ ಇವಾಗ ಎಂಗೇಜ್ಮೆಂಟಿಗೆ ಅವರು ರೆಡಿಯಾಗಿ ಹೋಗ್ತಾ ಇರೋದು. ಅದಾದಮೇಲೆ ರಿಸೆಪ್ಷನ್ ಇರೋದು. ಸೊ ಅವರಿಗೆ ಫಸ್ಟು ನಾವು ಫುಲ್ ಏನು ಮೇಕಪ್ ಇದೆ ಅದನ್ನೆಲ್ಲನೂ ಕೂಡ ಫುಲ್ಲಾಗಿ ಮಾಡಿಬಿಟ್ಟು ಆಮೇಲೆ ಏನಿದ್ರು ಲಾಸ್ಟಿಗೆ ಟಚಪ್ ಅನ್ನೋ ಥರ ಉಳ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನಾದರೂ ಕುಂಕುಮ ಏನಾದ್ರು ಇದ್ದಿದ್ರೆ ಅದನ್ನು ಕ್ಲೀನ್ ಮಾಡಿ ಅದನ್ನು ಮಾತ್ರ ಟಚಪ್ ಮಾಡೋಣ ಅಂತ ಅಂದ್ಕೊಂಡು ಫುಲ್ ಮೇಕಪ್ನ ಫಿನಿಷ್ ಮಾಡಿ ಅವರು ಬ್ಯಾಂಗಲ್ಸ್ ಎಲ್ಲನೂ ಜುವೆಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಿದ್ರು. ಅಷ್ಟರಲ್ಲಿ ಅವ್ರ ತಂಗಿ ಒಬ್ರಿಗಿದ್ರು, ಅವರಿಗೆ ನಾನ್ ಬ್ರೈಡಲ್ ಮೇಕಪ್ ಎಲ್ಲ ಮಾಡಿ ಬ್ರೈಡ್ನ ಈ ರೀತಿಯಾಗಿ ರೆಡಿ ಮಾಡಿ ಕಳಿಸ್ಕೊಟ್ವಿ. ಅವರು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು 9:30 ಆಗಿತ್ತು. ಅದಾದಮೇಲೆ ಅವರು ರಿಸೆಪ್ಷನಿಗೆ ನಿಂತ್ಕೊಂಡಿದ್ದು. ಸೊ ಅವರಿಗೆ ಲೈಕ್ ಕುಂಕುಮ ಎಲ್ಲ ತೆಗೆದು ಟಚಪ್ ಮಾಡ್ತಾಯಿದ್ವಿ. ಸಂಪ್ರೀತ ಫೋಟೋ ತೆಗಿಬೇಕು ಅದು ಇದು ಅಂತ ಉರಿಸ್ತಾ ಇದ್ಲು, ಅದಕ್ಕೆ ನಾನು ಫೇಸ್ನ ಆ ಥರ ಮಾಡ್ಕೊಂಡಿದ್ದೆ. ಆಮೇಲೆ ಅವ್ರನ್ನ ಕಳಿಸ್ಬಿಟ್ಟು ಪ್ಯಾಕಪ್ ಮಾಡಿಕೊಂಡು ಊಟಕ್ಕೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದು ಮಲ್ಕೊಂಡಿದ್ವಿ. ಆಮೇಲೆ ಬೆಳಗ್ಗೆ ಎದ್ದು ಬ್ರೈಡಿಗೆ ಮುಹೂರ್ತಮ್ಗೆ ಈ ರೀತಿಯಾಗಿ ರೆಡಿ ಮಾಡಿದ್ವಿ. ಇಲ್ಲಿ ತನಕ ಇವಾಗ 3 ಲುಕ್ಸ್ ಆಯಿತು ಅವ್ರದ್ದು. ಹೇಗೆ ಕಾಣಿಸ್ತಾ ಇದ್ದಾರೆ ಬ್ರೈಡು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ಒಳಗಡೆ ರಿಂಗ್ ಲೈಟಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ನ ತೊಗೊಂಡು ಆಮೇಲೆ ಆಚೆ ನ್ಯಾಚುರಲ್ ಲೈಟಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಬಂದೆ. ಆಮೇಲೆ ಅವರ ರಿಲೇಟಿವ್ಸ್ ಎಲ್ಲನೂ ಕೂಡ ಫೋಟೋಸ್ ತೆಕ್ಕೊತಿದ್ರು. ಅವ್ರ ಫ್ರೆಂಡು ಅವರಿಗೆ ಫೋಸಸ್ನೆಲ್ಲನೂ ಕೂಡ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಫೈನಲಾಗೆ ಬ್ರೈಡ್ ಲುಕ್ ಈ ರೀತಿಯಾಗಿತ್ತು. ಆ್ಯಂಡ್ ಅವರು ಹೋಗಿ ಶಾಸ್ತ್ರ, ತಾಳಿ ಕಟ್ಟೋ ಶಾಸ್ತ್ರ ಅದು ಇದು ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅವರು ರಿಸೆಪ್ಷನ್ ಇದೆ ಅದಕ್ಕೆ ಸ್ವಲ್ಪ ಎಷ್ಟೆಲ್ಲೂ ಸ್ಯಾರಿ ಮೇಕಪ್ ಟಚಪ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಮೇಲೆ ಹೇಳಿದ್ರು. ಸೊ ಹಂಗಾಗಿ ಸಂಪ್ರೀತ ನಂಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟ್ರು. ಅದಾದಮೇಲೆ ನಾನು ಒಬ್ಬಳೇ ವೆಯ್ಟ್ ಮಾಡಿ ಒಂದು 11:30 ಅಷ್ಟರಲ್ಲಿ 11 ಅಷ್ಟರಲ್ಲೆಲ್ಲನೂ ಕೂಡ ಬ್ರೈಡು ರಿಟರ್ನ್ ಬಂದರು ನೆಕ್ಸ್ಟು ರಿಸೆಪ್ಷನಿಗೆ ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವರಿಗೆ ಲೈಕ್ ಮೇಕಪ್ನ ಸ್ವಲ್ಪ ಎಲ್ಲ ಟಚಪ್ ಮಾಡಿಕೊಟ್ಟು ಅದಾದಮೇಲೆ ಸ್ಯಾರಿ ಅದರಲ್ಲೇ ಇದ್ದರು. ಎಷ್ಟೆಲ್ಲ ಫಿನಿಷ್ ಮಾಡ್ಕೊಂಬಿಡೋಣ, ಲಾಸ್ಟಿಗೆ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೇಕಪ್ ಸೆಟಲ್ಡ್ ಆಗಿತ್ತು. ಒಂಚೂರು ಏನೂ ಹಾಳು ಮಾಡ್ಕೊಂಡು ಬಂದಿರಲಿಲ್ಲ, ನೀಟಾಗಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದರು ಮೇಕಪ್ನ. ಸೊ ಹಂಗಾಗಿ ನನಗೆ ಜಾಸ್ತಿ ಏನೂ ರಿಸ್ಕಿ ಅನ್ನಿಸ್ಲಿಲ್ಲ. ಆ್ಯಂಡ್ ಎಷ್ಟೆಲ್ಲ ಮಾಡಿ ಮೆಸ್ಸಿ ಬ್ರೈಡೇ ಹೇಳಿದರು. ಎಷ್ಟೆಲ್ಲ ಮಾಡಿ ಸ್ಯಾರಿನ ವೇರ್ ಮಾಡಿಕೊಟ್ಟು ಅವ್ರನ್ನ ರಿಸೆಪ್ಷನಿಗೆ ಕಳಿಸ್ಕೊಟ್ವಿ. ಆಮೇಲೆ ನಾನು ಪ್ಯಾಕಪ್ ಮಾಡಿಕೊಂಡು ಬೆಳಗ್ಗೆಯಿಂದ ಊಟ ತಿಂದಿರಲಿಲ್ಲ, ಸೊ ಹಂಗಾಗಿ ಅದು ಊಟ ತಿಂದ್ಕೊಂಡು ಆಮೇಲೆ ರಿಸೆಪ್ಷನ್ ನಡೀತಾ ಇತ್ತು. ಅಲ್ಲಿಗೆ ಬಂದು ಅವರಿಗೆ ಹೊರಡ್ತೀನಿ ಅಂತ ಹೇಳಿದೆ. ಆಮೇಲೆ ಅವರು ಪೇಮೆಂಟ್ನ ಅಲ್ಲೇ ಕ್ಯಾಶ್ನ ಸೆಟಲ್ ಮಾಡಿದ್ರು. ಆಮೇಲೆ ನಾನು ಸ್ವಲ್ಪ ಹೊತ್ತು ನೋಡಿಕೊಂಡು ಅಲ್ಲೇ ಇದ್ಬಿಟ್ಟು ಆಮೇಲೆ ಚೌಟ್ರಿ ಮುಂದೆನೇ ಒಂದು ಆಟೋ ಸಿಕ್ತು. ಅಲ್ಲಿಂದ ಪಾಂಡವಪುರ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಡೈರೆಕ್ಟಾಗಿ ಬೆಳ್ಳೂರು ಕ್ರಾಸಿಗೆ ಹೋಗಿ ಅಲ್ಲಿಂದ ಮತ್ತೆ ನಾನು ಬಸ್ನ ಚೇಂಜ್ ಮಾಡ್ಕೊಂಡು ಕುಣಿಗಲ್ಗೆ ಬಂದು
ಕಾಲ್ ಮಾಡಿದೆ. ಫುಲ್ಲು ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಆಗೋಗ್ಬಿಟ್ಟಿತ್ತು ಮತ್ತು ಟಯರ್ಡ್ ಫೇಸ್ ನಾನು ನೋಡ್ಬೋದು. ಆ್ಯಂಡ್ ಅಲ್ಲೇ ಏನೇನೋ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡು ಮನೆಗೆ ಹೋದ್ವಿ. ಆಮೇಲೆ ಅಪ್ಪು ಮತ್ತು ನನ್ನ ತಮ್ಮ ಇಬ್ಬರು ತಿನ್ಕೊಂಡು ಮತ್ತು ನನ್ನ ತಮ್ಮ ಕಾಫಿ ಮಾಡಿಕೊಟ್ಟ ಕುಡ್ಕೊಂಡು ಅಪ್ಪುಗೆ ಏರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವನಿಗೆ ಕರ್ಕೊಂಡು ಬಂದಿದ್ವಿ. ಏರ್ಸ್ ತುಂಬಾ ಬೆಳೆದಿತ್ತು. ಮುಡಿ ಕೊಟ್ಟ ಮೇಲಿಂದ ಒಂದು ಹೇರ್ ಕಟ್ಟೆ ಮಾಡಿಸಿರಲಿಲ್ಲ, ಸೊ ಹಂಗಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಕರ್ಕೊಂಡೋದೆ. ಆಮೇಲೆ ನನ್ನ ತಮ್ಮ ಸ್ನಾನ ಮಾಡಿಸಿ ಅವನನ್ನು ರೆಡಿ ಮಾಡಿಕೊಂಡ. ಆಮೇಲೆ ನೆಕ್ಸ್ಟು ಸಂಜೆ ನನಗೆ ಒಂದು ಮೆಹಂದಿ ಆರ್ಡರ್ ಇತ್ತು ಯಡಿಯೂರು ನಿಯರೇನೆ. ಅಲ್ಲಿಗೆ ಹೋಗಿ ಒಂದು 6 o'clock ಆಗಿತ್ತು. 6 o'clock ಅನ್ನಂಗೆ ಹೋಗಿ ಅಲ್ಲಿ ಇದ್ದಿದ್ದು ಗೃಹಪ್ರವೇಶದ ಮೆಹಂದಿ ಆರ್ಡರು. ಸೊ ಹಾಗಾಗಿ ಅವ್ರಿಗೆ ಹೋಗಿ ಅವರಿಗೆ ಮತ್ತು ಅವ್ರ ಅಮ್ಮಂಗೆ ಇಬ್ರಿಗೂ ಕೂಡ ಇತ್ತು. ಅವರು ಡೀಟೇಲ್ಡಾಗೇ ಬೇಕಿತ್ತು, ಇದೇ ಥರ ಬೇಕು, ಸ್ಪೆಸಿಫಿಕ್ಕಾಗಿ ಹಿಂಗೆ ಬೇಕು ಹಂಗೆ ಬೇಕು ಅಂತ ನನಗೆ ಒಪ್ಪಿಸ್ಬೇಕಾದ್ರು ಹೇಳಿದರು ಮತ್ತು ಬಿಡಿಸ್ಬೇಕಾದ್ರು ಅಷ್ಟೇ ಸ್ಪೆಸಿಫಿಕ್ ಆಗಿದ್ದರು. ಸೊ ಅವರಿಗೆ ಬಿಡಿಸಿ ಅವ್ರ ಅಮ್ಮಂಗೆ ಬಿಡಿಸಿ ಬರೋ ಅಷ್ಟರಲ್ಲಿ 3 ಗಂಟೆ ಆಯಿತು ರಾತ್ರಿ. ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಕೂಡ 3 ಗಂಟೆಯಲ್ಲಿ ಮನೆಗೆ ವಾಪಸ್ ಬಂದ್ವಿ. ಅದಾದಮೇಲೆ ಬೆಳಗ್ಗೆ ಎದ್ದು 6 ಗಂಟೆಗೇ ಇಬ್ಬರಿಗೆ ಹೇರ್ ಸ್ಟೈಲ್ ಇತ್ತು, ಮೆಸ್ಸಿ ಬನ್ನು. ಸೊ ಅವ್ರ ಹೇರಲ್ಲೇ ನ್ಯಾಚುರಲ್ ಹೇರಲ್ಲೇ ಮಾಡಿಕೊಟ್ಟು ಅಲ್ಲಿಂದ ಮತ್ತೆ ನಾನು ಮನೆಗೆ ಬಂದೆ. ನನಗಂತೂ ನಿದ್ದೆ ಎಳಿತಾ ಇತ್ತು. ನಿದ್ದೆ ಅಂದರೆ ಅಷ್ಟು ನಿದ್ದೆ ಬರ್ತಾಯಿತ್ತು. ಲೇಟಾಗಿ ಬೇರೆ ಮಲ್ಕೊಂಡಿದ್ದು, ಬೇಗ ಬೇರೆ ಎದ್ದಿದ್ದಲ್ಲ. ಸೊ ಹಂಗಾಗಿ ಆಮೇಲೆ ಅಪ್ಪ ಚಿಕನ್ ತೊಗೊಬರ್ರಿ ಅಂದರು ಅಂದ್ಬಿಟ್ಟು ಚಿಕನ್ ತೊಗೊಂಡು ಹೋದ್ವಿ. ಆಮೇಲೆ ನಾನು ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಚಿಕನ್ನು ಕೂಡ ಕುಕ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು. ರೈಸ್ ಮಾಡಿಕೊಂಡು ಅದಕ್ಕೇ ಮಧ್ಯಾಹ್ನಕ್ಕೆ ತಿನ್ಕೊಂಡ್ವಿ. ಬೆಳಗ್ಗೆ ಅಮ್ಮ ತಿಂಡಿ ಏನೋ ಮಾಡಿದ್ರು, ತಿನ್ಕೊಂಡಿದ್ವಿ. ಅದಾದಮೇಲೆ ಅಪ್ಪನ ಸಂಜೆ ಮಲ್ಕೊಂಬಿಟ್ಟೆ ನಾನು. ಅದಾದಮೇಲೆ ರೆಸ್ಟ್ ಮಾಡಬೇಕನ್ನಿಸ್ತು ನಂಗೆ, ಮಲ್ಕೊಂಬಿಟ್ಟು ಆಮೇಲೆ ಸಂಜೆ ಅಪ್ಪನ ಆಚೆ ಕರ್ಕೊಂಡೋಗಿದ್ವಿ. ತುಂಬ ಕತ್ಲೆ ಆಗೋಗಿತ್ತು. ಸುಮ್ಮನೆ ಒಂದು 2 ಆಟನ ಅವ್ನಿಗೆ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಆಟ ಆಡಿಸ್ಕೊಂಡು ಅಲ್ಲಿಂದ ಜಸ್ಟ್ ಜ್ಯೂಸಿಗೆ ಹೋಗಿ ಅವನಿಗೆ ಐಸ್ ಕ್ರೀಮ್ನ ಕೊಡಿಸಿದ್ವಿ. ಅವ್ನು ಪೂರ್ತಿಯಾಗಿ ಒಂದನ್ನು ತಿನ್ನಲ್ಲ, ನಂದರಲ್ಲಿ ಅವ್ರದ್ರಲ್ಲಿ ಇಬ್ಬರಲ್ಲೂ ಕೂಡ ತಿನ್ಕೊತಾ ಇದ್ದ. ಅದಾದಮೇಲೆ ಸ್ಯಾರಿ ನಾಳೆ ಮೇಕಪ್ ಇದೆಯಲ್ಲ, ಸ್ಯಾರಿನೂ ಕೂಡ ಇಸ್ಕೊಂಡು ಬಂದಿದ್ದೆ. ಅದನ್ನು ಪ್ಲೇಟಿಂಗ್ ಮಾಡಿ ಎತ್ತಿಟ್ಕೊಂಡೆ. ನಾಳೆ ಉಡ್ಸೋದಕ್ಕೆ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದಮೇಲೆ ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಫಸ್ಟ್ ಲೊಕೇಶನಿಗೆ ನಾನು ರೀಚ್ ಆದೆ. ಇವರು ಸ್ನೇಹ ಅಂತ ಹೇಳ್ಬಿಟ್ಟು ನನ್ನ ಕಾಲೇಜ್ ಮೇಟು. ಇವ್ರ ಮಗುದು ನಾಮಕರಣ ಇತ್ತು. ಸೊ ಇವ್ರು ನನಗೆ 1 month ಬಿಫೋರೇ ನಂಗೆ ಬುಕ್ ಮಾಡಿದರು. ಅಂದರೆ ಅವರು ಕೂಡ ಒಂದು ಮೇಕಪ್ಪಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ನ ಫೇಸ್ ಮಾಡಿದೆ. ಸೊ ಹಾಗಾಗಿ ನಂಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ಮೊದಲೇ ನನಗೆ ಹೇಳಿದ್ಲು. ಮತ್ತು ನಾನು ಮೇಕಪ್ ಮಾಡಬೇಕಾದ್ರೂ ಕೂಡ ನಂಗೆ ಹಿಂಗೆ ಬೇಕು, ಅದೇನು ಇದೇನು, ಅದು ಜಾಸ್ತಿ ಆಗಬಾರ್ದು ಇದು ಜಾಸ್ತಿ ಆಗಬಾರ್ದು ಅಂತಲೂ ಕೂಡ ಸ್ಪೆಸಿಫಿಕ್ಕಾಗಿ ಹಿಂಗೆ ಬೇಕು ಹಂಗೆ ಬೇಕು ಅಂತಲೂ ಕೂಡ ನನಗೆ ಹೇಳ್ತಾನೆ ಇದ್ದರು. ಆ್ಯಂಡ್ ಅವರ ರಿಕ್ವೈರ್ಮೆಂಟ್ ಹೆಂಗಿತ್ತು ಹಂಗೇ ಕೂಡ ನಾನು ಕೂಡ ಅವರಿಗೆ ಮಾಡಿಕೊಡೋದಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಔಟ್ಪುಟ್ ಕೂಡ ಹಂಗೇ ತುಂಬಾ ಚೆನ್ನಾಗಿ ಬಂತು. ಅವರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಆಲ್ರೆಡಿ ಇದನ್ನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ, ಹಾಗೆಯೇ ರಿವ್ಯೂ ಕೂಡ ಪೋಸ್ಟ್ ಮಾಡಿದ್ದೆ. ನನ್ನ ಅರ್ಲಿ ಅಪ್ಡೇಟ್ಸ್ಗೆ ನೀವು ನನ್ನ ಪೇಜ್ನ ನೀವು ಫಾಲೋ ಮಾಡಿದ್ರೆ ಅಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈಚೆ ಬಂದು ನ್ಯಾಚುರಲ್ ಲೈಟಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡು ಅಲ್ಲಿಂದ ನಾನು ಮನೆ ಹತ್ರ ಬಂದು ಎಕ್ಸ್ಟೆನ್ಷನ್ನ ಮರ್ತೋಗ್ಬಿಟ್ಟಿದೆ. ಸೊ ಅದನ್ನು ಕೂಡ ಎತ್ಕೊಂಡು ಇವತ್ತು ಟಿಪ್ಸ್ ಆ್ಯಂಡ್ ಹ್ಯಾಂಡ್ ಪೋಸ್ಟಿಂದ ಒಳಗಡೆ ಇದ್ದಿದ್ದು ಸೆಕೆಂಡ್ ಲೊಕೇಶನ್ನು. ಪಾಪ ಇವರು ನಾದಿನಿಯವ್ರದ್ದು ಸೀಮಂತಕ್ಕೆ ಇವರು ಗೆಸ್ಟ್ ಮೇಕಪ್ ಮಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಬುಕ್ ಮಾಡ್ಕೊಂಡಿದ್ರು. ಆ್ಯಂಡ್ ಹೋಗೋದು ಸ್ವಲ್ಪ ಲೇಟ್ ಆಯಿತು. ಪಾಪ ಆದ್ರೂ ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ. ಆಯಿತು ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಮಾಡಿಕೊಟ್ಟೆ. 2 ಮೇಕಪ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ನೀವು ಕೂಡ ತಿಳಿಸಿ ನನಗೆ. 2 ಲೊಕೇಶನ್ನ ಸಕ್ಸಸ್ಫುಲ್ಲಾಗಿ ಮುಗಿಸ್ದೆ. ತುಂಬ ಖುಷಿ ಆಗ್ತಾಯಿದೆ. ಇವತ್ತಿನ ಔಟ್ಪುಟ್ ಎಲ್ಲ ಹೇಗೆ ಬಂದಿತ್ತು ಏನು ಅಂತ ನೀವೆಲ್ಲ ನೋಡಿದ್ದೀರಾ ಅಂದ್ಕೊತೀನಿ. ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವಾಗ ಹೊರಡೋಣ. ಒಂದು ಬ್ಯಾಗ್ ಆಚೆ ಕೆಳಗಡೆ ಗಾಡಿ ನಿಲ್ಸಿದ್ದೀನಿ, ಹೊರಡೋಣ ಬನ್ನಿ. ಅಲ್ಲಿಂದ ಹೊರಟೋಳೆ ನಾನು. ಪುನಃ ಅಪ್ಪ ಅಂಗಡಿ ಹತ್ರ ಕರ್ಕೊಂಡು ಹೋಗಿದ್ರು, ದೇವಸ್ಥಾನ ಹತ್ರ. ಅಲ್ಲಿಗೇ ಹೊರಟೆ. ನಾನು ತಿಂಡಿ ಕೂಡ ಮಾಡಿಲ್ಲ. ಇಲ್ಲಿ ಬಂದು ನನಗೆ ಆಲ್ರೆಡಿ ಒಂದು 12 ಗಂಟೆ 12:15 ಆಗಿತ್ತು. ತಿಂಡಿ ತಿನ್ನೋ ಟೈಮ್ ಕೂಡ ಅಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಆಮೇಲೆ ಅಮ್ಮ ಕಾರ್ನು ಕೂಡ ತಂದುಕೊಟ್ರು, ಅದನ್ನು ಕೂಡ ತಿನ್ಕೊಂಡು ಅದು ಇದು ತಿನ್ಕೊಂಡು ಕೂತಿದ್ದೆ. ಮಧ್ಯಾಹ್ನಕ್ಕೆ ಆಂಟಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಅನ್ನ ಸಾಂಬಾರೆಲ್ಲನೂ ಕೂಡ ಈಸ್ಕೊಂಡು ಬಂದಿದ್ರು. ಅದನ್ನು ಅಮ್ಮ ಹಾಕ್ಕೊಡ್ತಾಯಿದ್ರು. ಬಸ್ಸಾರು ಸೊಪ್ಪು ಅನ್ನ ಎಲ್ಲನೂ ಮಾಡಿಕೊಟ್ಟಿದ್ರು ದೇವಸ್ಥಾನದಲ್ಲೇ. ಅದನ್ನು ಈಸ್ಕೊಂಡು ಬಂದು ತಿಂದೆ. ಹೊಟ್ಟೆ ತುಂಬ ತಿನ್ಕೊಂಡು ಮಧ್ಯಾಹ್ನದ ಊಟ. ನನ್ನ ಮಗ ನಮ್ಮ ಅಪ್ಪನ ಜೊತೆ ಎಲ್ಲೋ ಕರ್ನೆರೆಗೆಲ್ಲ ಹೋಗಿದ್ರು. ಸೊ ಹಂಗಾಗಿ ಅವನು ಊಟ ಎಲ್ಲ ಮಾಡಿಕೊಂಡು ಅವನು ಬಂದಮೇಲೆ ಅವನು ಕರ್ಕೊಂಡು ಮನೆಗೆ ಬಂದೆ. ತಾತ ಊಟ ಕೊಡಿಸ್ಲಿಲ್ವಾ ನಿನಗೆ? ಕರ್ನೆರಲ್ಲಿ ಊಟ ಕೊಡಿಸ್ಲೇ ಇಲ್ವಾ? ಮತ್ತು ಸುಮ್ಮನೆ ಕರ್ಕೊಂಡು ಹೋಗಿತ್ತಾ? ಯಾಕಂತೆ ಸುಮ್ಮನೆ? ಮತ್ತು ಯಾಕೆ ಹೋಗಿದ್ದೆ ತಾತನ ಜೊತೆ?
ಹೊಟ್ಟೆ ಸಿಗ್ತದೆ ಈಗ ಮಣಿಕು ಅಂದರೆ ಹೊಟ್ಟೆ ಸಿಗ್ತದ ತಾತ ಊಟ ಕೊಡ್ಲಿಲ್ವಂಗಾರೆ ಕೇಳೋಣ ಬಂದಾಗ ಹಾಂ ಕೇಳಲ್ಲ ಯಾಕೆ ಊಟ ಕೊಡ್ಸಿಲ್ಲ ಅಂತ ಫೋನ್ ಮಾಡಲ ಈಗಲೇ ಮಾಡಲಾ ಊಟ ಕೊಡಿಸ್ಲಿಲ್ಲ ಒಂಚೂರು ಏನು ತಿನ್ನಲಿಲ್ವಾ ಚೀಚಿ ಪಚ್ಚಿ ಏನು ತಿನ್ನಲಿಲ್ವಾ ನೀನು ತಿನ್ನಲಿಲ್ವಾ ಯಾಕೆ ತಾತ ತಿನ್ಬೇಡ ಅಂತ ಕೊಡೋದು ತಾತ ಊಟ ನಿನಗೆ ಅಂಗಡಿ ತಕ್ಕ ಕರ್ಕೊಂಡೋದ್ರೆ ತಾತ ಊಟ ಕೊಡಲ್ಲ ಹೊಡಿತದ ತಾತ ಹೊಡಿಯಲ್ಲ ತಾತ ಏನು ತಿಂಡಿ ಕೊಡ್ಸ್ಲಿಲ್ವಾ ಅಂಗಡಿ ತವ ಇದ್ದಲ್ಲ ಇಷ್ಟೊತ್ತಕ ಹಾಂ ಕೊಡ್ಸ್ಲಿಲ್ವಾ ಸುಮ್ಮನೆ ಹೋಯ್ತೆ ತಾತನ ಜೊತೆ ಅಂಗಡಿ ಹತ್ರ ಹೋದ್ರೆ ಅವನಿಗೆ ಮನೆಗೆ ಬರೋಕ್ಕೆ ಮನಸ್ಸೇ ಬರಲ್ಲ ಅಲ್ಲಿ ನಮ್ಮ ಅಪ್ಪ ಅದು ಇದು ತಿಂಡಿ ಕೊಡಿಸ್ಬಿಡ್ತಾರೆ ಅದಕ್ಕೇ ಈಗ ಏನಾರ ಕೊಡಿಸು ಹೊಟ್ಟೆ ಹಸಿತದೆ ಮಲ್ಕೊ ಅಂದಿದ್ದಕ್ಕೆ ಈ ಥರ ನಾಟಕಗಳು ಆಡ್ತಾ ಇದ್ದ ಹಂಗೆ ಏನೇನೋ ಕೇಳ್ತಿದ್ರೆ ನಾಟಕ ಆಡಿಕೊಂಡು ಮಲಗಿಸ್ಲಿಲ್ಲ ಅಂತ ಅಂದರೆ ಆಮೇಲೆ ಮತ್ತೆ ರಾತ್ರಿ ಬೇಗ ಮಲ್ಕೊಂಬಿಡ್ತಾನೆ ಮತ್ತು ಊಟ ಮಾಡೋಕೆ ಎಬ್ಸಿದ್ರು ಊಟನೂ ಮಾಡಲ್ಲ ಹಂಗಾಗಿ ಮಧ್ಯಾಹ್ನ ಹೊತ್ತು ಮಲಗಿಸ್ಬಿಡ್ತೀವಿ ಮಲ್ಕೊಳ್ಳೋವಾಗ ಈ ಥರ ಆಸೆ ಆಡ್ತಾಯಿದ್ದ ಆದರೂ ನೆಕ್ಸ್ಟ್ ಡೇ ಕಾರ್ದು 1 ವರ್ಷ ಆಯಿತು ಕಾರ್ ತೊಗೊಂಡು ಎಷ್ಟು ಬೇಗ 1 ವರ್ಷ ಕಳೆದೇ ಹೋಯಿತು ಕಾರ್ದು ಇನ್ಶೂರೆನ್ಸ್ನ ರಿನ್ಯೂವಲ್ ಮಾಡಬೇಕಾಗಿತ್ತು ಸೊ ಹಂಗಾಗಿ ಅವರು 2 ಡೇಸಿಂದ ಕಾಲ್ ಮಾಡ್ತಾಯಿದ್ರು ಸೊ ಹೋಗಿ ಕಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ತುಂಬ ಬ್ಯಾಂಕ್ಗಳದ್ದು ಕೂಡ ಕಾಲ್ಸ್ ಬರ್ತಾಯಿತ್ತು ಬಟ್ SBI ಸರಿನೂ ಕೂಡ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಅದರದ್ದೇನೆ ಅವರು ಕೂಡ ಸರ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಶೋರೂಮಿಗೆ ಹೋದ್ವಿ ಅಪ್ಪು ನಾನು ಮತ್ತು ಅವರಪ್ಪ ಎಲ್ಲರೂ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಅವರು ಸ್ವಲ್ಪ ಫಾರ್ಮ್ ಫಿಲ್ ಮಾಡಿ ಎಲ್ಲ ಅಪ್ಲಿಕೇಶನಾಗಿ ಕಳಿಸ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಅಪ್ಪನ ಕರ್ಕೊಂಡು ಹೋಗಿ ಮುಂದೆ 2 ಅಲ್ಲಿಗೆ ಸಿಮೆಂಟ್ ಹಾಕ್ಸಿದೆ ಮತ್ತು ಮಿಕ್ಕಿದ ಅಲ್ಲಿಗೂ ಕೂಡ ಸಿಮೆಂಟ್ನ ಹಾಕ್ಸ್ಕೊಂಡು ಅಲ್ಲಿಂದ ಅವ್ನ ಕರ್ಕೊಂಡು ಪಾರ್ಕಿಗೆ ಹೋದ್ವಿ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳ್ದೆ ಅಂದ್ಬಿಟ್ಟು ಅಲ್ಲಿ ಜಾರಬಂಡಿ ಮತ್ತು ಐತಾ ಅಂತ ನಾವು ಅಂತಿದ್ವಿ ಅದಷ್ಟೇ ಚೆನ್ನಾಗಿರೋದು ಅಲ್ಲಿ ಹೋಗಿ ಅವನನ್ನು ಅದೆರಡೂ ಆಟ ಆಡಿಸ್ಕೊಂಡು ಫುಲ್ಲು ಹ್ಯಾಪಿಯಾಗಿ ಕರ್ಕೊಂಡೋದ್ರೆ ಪಾರ್ಕಿಗೆ ಹ್ಯಾಪಿಯಾಗಿ ಖುಷಿಯಾಗಿ ಆಟ ಆಡ್ತಾನೆ ಸೊ ಹಂಗಾಗಿ ಅವನನ್ನು ಕರ್ಕೊಂಡೋಗಿ ಆಟ ಆಡಿಸಿದ್ವಿ ಹಿಡ್ಕೊ ಅಂತ ಹೇಳೋನು ನನ್ನನ್ನು ಮತ್ತು 2 ಕೈ ಬಿಟ್ಬಿಟ್ಟು ಜಾರೋ ಅಂದರೆ ಅಲ್ಲಿ ಒಂದು ಕೈ ಹಿಡ್ಕೊಂಡು ಅರ್ಧ ಜಾರ್ತಿದ್ದ ಆಮೇಲೆ 1-2 ಸರಿ ಜಾರಿ ಆದಮೇಲೆ ಅವನು ಕೂಡ ಪ್ರಾಕ್ಟೀಸ್ ಆಗೋಯ್ತು ಇವಾಗ ನೀಟಾಗಿ ಜಾರ್ತಾಯಿದ್ದ ಅದಾದಮೇಲೆ ಮತ್ತೆ ಅವನನ್ನು ಇನ್ನೊಂದು ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಮುಕ್ಕುಂಬತ್ತಿ ಆಟ ಆ ಥರ ಅದ್ರ ಮೇಲೆ ಕೂರಿಸ್ಕೊಂಡು ನಾನು ಅವನ ಜೊತೆ ಆಟ ಆಡ್ತಾಯಿದ್ದೆ ಏನೋ ಒಂಥರ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡೋದ್ರಲ್ಲಿ ಏನೋ ಒಂಥರ ಖುಷಿ ಆಯ್ತಿತ್ತು ಅವನು ಕೂಡ ಖುಷಿ ಪಡ್ತಾಯಿದ್ದ ನನಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು ಅವ್ನು ಖುಷಿಯಾಗಿದ್ದು ನಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಅವನನ್ನು ಸ್ಕೂಲಿಂದ ಕರ್ಕೊಂಬಂದಿದ ತಕ್ಷಣ ಏನಾದ್ರು ತಿನ್ನಿಸಿ ಮಲಗಿಸ್ಬಿಡ್ತಿದ್ವಿ ಅದಾದಮೇಲೆ ಮಲಗಾದ್ಮೇಲೆ ಎದ್ದು ಹೋಮ್ವರ್ಕ್ ಎಲ್ಲ ಬರ್ಸ್ತಿದ್ವಿ ಆಮೇಲೆ ನೀಟಾಗಿ ಬರ್ಕೊಂಡು ಊಟ ಮಾಡಿ ಮಲ್ಕೋತಾ ಇದ್ದ ಆ್ಯಂಡ್ ಇವತ್ತು ಅಲ್ಲಿ ಕರ್ಕೊಂಡು ಹೋದ್ವಿ ಆಟ ಆಡಿ ಮನೆಗೆ ಬಂದಾಗ ಒಂದು 5:30-6 ಗಂಟೆ ಆಗಿತ್ತು ಅದಾದಮೇಲೆ ಅವನು ಮನೆಗೇ ಬರಲಿಲ್ಲ ನಮ್ಮ ಅಮ್ಮವ್ರ ಮನೆ ಆಟ ಆಡ್ಕೊಂಡು ಕೂತಿದ್ದ ಅದಾದ್ಮೇಲೆ ಹೋಮ್ವರ್ಕ್ ಬರೆಯೋ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಬರೆಸ್ತಾ ಇದ್ದರೆ ನಾಟಕ ಆಡಿಕೊಂಡು ನಿದ್ದೆ ಮಾಡೋ ಥರ ಕಣ್ಣು ಮುಚ್ಕೊಂಡು ತೂಗುಡ್ಸೋ ಥರ ಆಡ್ತಿದ್ದ ಆಮೇಲೆ ಕೆಳಗಡೆ ಬಂದರೆ ನಿದ್ದೆನೇ ಇಲ್ಲ ಎಂಥದ್ದು ಇಲ್ಲ ನೋಡಿ ಅವ್ನ ಮಾತುಗಳು ನೀವೇ ಕೇಳಿಸ್ಕೊಳ್ರಿ